ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಪವಿ ಕನ್ನಡ ವ್ಲಾಗ್ಸ್. ಸೋಮವಾರ ಸಂಜೆ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಬಂದು ಸ್ವಲ್ಪ ಮನೇಲಿ ಹಣ್ಣಿತ್ತು, ಸೊ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಫ್ರೂಟ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸೇಬು, ದಾಳಿಂಬೆ, ದ್ರಾಕ್ಷಿ ಮತ್ತು ಕಿತ್ತಳೆ ಹಾಗೆ ಡೇಟ್ಸ್ನ ಉಪಯೋಗಿಸ್ಕೊಂಡು ಫ್ರೂಟ್ ಕಸ್ಟರ್ಡ್ನ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ಫ್ರೂಟ್ ಕಸ್ಟರ್ಡ್ನ ಮಾಡ್ಕೋಬೋದು. ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ಡ್ ಬೇಕು, ಮತ್ತು ಹಾಲು, ಸಕ್ಕರೆ ಮತ್ತು ಹನಿ ಇಲ್ಲ ಅಂದರೂ ಸಕ್ಕರೆ ಇದ್ದರೆ ಓಕೆ. ಒಂದು ಬೌಲಲ್ಲಿ 3 ಸ್ಪೂನ್ ಹಾಲನ್ನು ಹಾಕ್ಕೊಂಡು 3 ಚಮಚ ಹಾಲನ್ನು ಹಾಕ್ಕೊಂಡು ನಂತರ 2 ಸ್ಪೂನು ವೆನಿಲಾ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಒಂದು ಕೂಡ ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಕಾಣಿಸ್ತಿದಲ್ವ, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಮೇಲೆ ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ನಾನು. ಅದು ಸ್ವಲ್ಪ ಕಾದಾದ ನಂತರ ಮಿಕ್ಸ್ ಮಾಡಿರೋ ಪೌಡರ್ನ ಅದಕ್ಕೆ ಸೇರಿಸ್ಕೊಂಡು ತಿರುಗಿಸ್ಕೋಬೇಕು. ಅದು ತಿರುಗಿಸ್ಕೊಂಡ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಬಿಡಬೇಕು, ಅದು ಕೂಲ್ ಆಗೋವರೆಗೂ. ಅದು ಕೂಲಾದ ನಂತರ ಒಂದು 3 ಅವರ್ಸ್ ಫ್ರೀಝರಲ್ಲಿ ಇಟ್ಟರೆ ಅದು ಕೂಲ್ ಆಗುತ್ತೆ. ಆ ನಂತರ ಅದನ್ನು 3 ಅವರ್ಸ್ ಆದಮೇಲೆ ತೆಗೆದು ಅದಕ್ಕೆ ಫ್ರೂಟ್ಸ್ನ ಸೇರಿಸ್ಕೋಬೇಕು. ಗ್ರೈಂಡ್ ಮಾಡಿ ಆನಂತರ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಅದಕ್ಕೆ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ಫ್ರೂಟ್ಸ್ನ ಸೇರಿಸ್ಕೊಂಡು ಮತ್ತೆ ಫ್ರೀಝರಲ್ಲಿ ಇಟ್ರೂ ಚೆನ್ನಾಗಿರುತ್ತೆ. ಇಲ್ಲ ಸಾಕು ಅಷ್ಟೇ ಕೋಲ್ಡ್ ಇರಲಿ ಅನ್ನೋದಾದರೆ ಮತ್ತೇನು ಇಡೋ ಆಗಿಲ್ಲ. ಫ್ರೂಟ್ಸ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೂಟ್ಸ್ ಎಲ್ಲ ಹಾಲಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಥವಾ ಮತ್ತೆ ಫ್ರಿಡ್ಜಲ್ಲಿ ಇಡೋದಾದರೆ ಇಡಿ, ಇಲ್ಲಾಂದರೆ ಹಾಗೆ ಸರ್ವ್ ಮಾಡಿಕೊಂಡು ನೀವು ತಿನ್ಬೋದು. ಸೊ ನಾನೊಂದು ಬೌಲಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಾನಿವಾಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ, ತಿನ್ನೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಾಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.